ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಹಳಿ ತಪ್ಪುವಂತ ಮುನ್ಸೂಚನೆ ಸಿಗ್ತಾ ಇದೆಯಾ ಅನ್ನೋದು. ಯಾಕೆ ಅಂತಂದ್ರೆ 5 ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಧಿಕಾರಕ್ಕೇರಿದಂತ ಕಾಂಗ್ರೆಸ್ ಇವತ್ತು ಅದೇ 5 ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒದ್ದಾಡ್ತಾ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಅಂಕಿ ಅಂಶಗಳು ಅದನ್ನ ಹೇಳ್ತಾ ಇದ್ದಾವೆ. ಪ್ರಮುಖ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಯಲ್ಲಿ 5 ತಿಂಗಳದು ಪೆಂಡಿಂಗ್ ಇದ್ರೆ, ಶಕ್ತಿ ಯೋಜನೆಯಲ್ಲಿ 4,000 ಕೋಟಿ ಪೆಂಡಿಂಗ್ ಇದೆ, ಯುವ ನಿಧಿಯಲ್ಲಿ 2 ತಿಂಗಳದ ಪೆಂಡಿಂಗ್ ಇದೆ. ಈ ಪರಿಸ್ಥಿತಿ ಬರೋದಕ್ಕೆ ಏನ್ ಕಾರಣ? ರಾಜ್ಯ ಸರ್ಕಾರದ ಪ್ರಮುಖರು ಹೇಳ್ತಾರೆ, ದುಡ್ಡಿಗೇನು ಸಮಸ್ಯೆ ಇಲ್ಲ ರೀ ನಮಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅದು ವಾಸ್ತವನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಹಿಮಾಚಲ್ ಪ್ರದೇಶ ಮತ್ತು ತೆಲಂಗಾಣ ಯಾವ ರೀತಿ ಒದ್ದಾಡ್ತಾ ಇದೆ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ. ಇವನ್ ಮಹಾರಾಷ್ಟ್ರವೂ ಕೂಡ ಅಂಥದ್ದೇ ಸ್ಥಿತಿ. ಕರ್ನಾಟಕಕ್ಕೂ ಬರುವ ಮುನ್ಸೂಚನೆ ಏನಾದರೂ ಕಾಣ್ತಾ ಇದೆಯಾ? ಚರ್ಚೆ ಮಾಡೋಣ. 2.5 ವರ್ಷಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳು ಸುಸ್ತಾದುವ ಅನ್ನುವಂಥ ಪ್ರಶ್ನೆ ಇದೆ. ಪಂಚ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಗಳು ಕೂಡ ಇದನ್ನೇ ಹೇಳಿದ್ವು, ಸಾಲ ಮಾಡಿ ಸ್ಯಾಲರಿ ಕೊಡಬೇಕಾದಂತ ಸ್ಥಿತಿ ಇದೆ ನಮ್ಮದು ಅಂತ. ಕರ್ನಾಟಕಕ್ಕೂ ಅದೇ ಸ್ಥಿತಿ ಬಂತ ಅನ್ನುವಂಥ ಪ್ರಶ್ನೆ. ಸರ್ಕಾರ ಬಜೆಟ್ನಲ್ಲಿ ದುಡ್ಡು ಮೀಸಲಿಟ್ಟಿತ್ತು. ಮೀಸಲು ಅಂತಂದ್ರೆ ಎಸ್ಟಿಮೇಷನ್ ಹಾಕಿತ್ತು ಸರ್ಕಾರ. ಎಷ್ಟು? 54,000 ಕೋಟಿಗೂ ಅಧಿಕ ಈ ಆರ್ಥಿಕ ವರ್ಷಕ್ಕೆ ನಾವು ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡ್ತೀವಿ ಅನ್ನೋದು ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಹೇಳಿದ್ದು. ಅಂದ್ರೆ ರಾಜ್ಯದ ಬಜೆಟಿನ 4.09 ಲಕ್ಷ ಕೋಟಿಯ ಬೃಹತ್ ಬಜೆಟ್ ರಾಜ್ಯದ್ದು. ಆ ಬಜೆಟ್ನ 14% ದುಡ್ಡನ್ನ ನೀವು ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡ್ತೀವಿ ಅಂತ ಹೇಳಿದ್ದು. ಬಟ್ ವಾಸ್ತವನ ಅದು? ಯಾಕೆ ರೀಚ್ ಆಗ್ತಾ ಇಲ್ಲ? ದುಡ್ಡಿದ್ರೆ ಕೊಡೋದಕ್ಕೇನು ಸಮಸ್ಯೆ? ದುಡ್ಡಿಲ್ಲ ಅಂತ ಆದ್ರೆ ಹೇಳೋದಕ್ಕೇನು ಸಮಸ್ಯೆ? ಎಲ್ಲ ಪ್ರಶ್ನೆಗಳಿದಾವೆ. ನಾನು ಒಂದಿಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಂತ ದುಡ್ಡು ಅಥವಾ ಎಸ್ಟಿಮೇಷನ್ ಹಾಕಿದಂತ ದುಡ್ಡು 28,608 ಕೋಟಿ. ಈ ಕಡೆಗೆ ಯುವ ನಿಧಿಗೋಸ್ಕರ ಸರ್ಕಾರ ಎಸ್ಟಿಮೇಷನ್ ಹಾಕಿದಂತ ದುಡ್ಡು 3,200 ಕೋಟಿ. ಶಕ್ತಿ ಯೋಜನೆಗೋಸ್ಕರ ಸರ್ಕಾರ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದು 5,300 ಕೋಟಿ. ಬಟ್ ಈ 3 ಯೋಜನೆಯ ವಾಸ್ತವ ಏನಾಗಿದೆ? ನಾನು ಅದನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇದೆ. ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಆರ್ಥಿಕ ವರ್ಷದಲ್ಲಿ 24,000 ಕೋಟಿಯನ್ನು ಮೀಸಲಿಡಲಾಗಿತ್ತು. ಕಳೆದ ಆರ್ಥಿಕ ವರ್ಷದಲ್ಲಿ 2 ಕಂತಿನ ದುಡ್ಡನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲೇ ಇಲ್ಲ, ಫೆಬ್ರವರಿ ಮತ್ತು ಮಾರ್ಚ್ ಇದ್ದು. ಈ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇಷ್ಟು ತಿಂಗಳಿನದ್ದು ಬಂದಿದೆ. ನಂತರದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇದ್ದು ಜನರಿಗೆ ಸಿಕ್ಕಿಲ್ಲ. ಅಲ್ಲಿಗೆ ಗೃಹಲಕ್ಷ್ಮಿ ಯೋಜನೆಯ 5 ಕಂತುಗಳು ಬಾಕಿ ಉಳಿದಿದ್ದಾವೆ. ಇನ್ನೊಂದು ಪ್ರಮುಖ ಯೋಜನೆ ಶಕ್ತಿ. ಶಕ್ತಿ ಯೋಜನೆಯಲ್ಲಿ ಏನಾಗಿದೆ? ಶಕ್ತಿ ಯೋಜನೆಗೋಸ್ಕರ ರಾಜ್ಯ ಸರ್ಕಾರ 5,300 ಕೋಟಿಯನ್ನು ಮೀಸಲಿಟ್ಟಿದೆ. ಅದರಲ್ಲಿ ನಿಗಮಗಳಿಗೆ ಪಾವತಿ ಮಾಡಬೇಕು ರಾಜ್ಯ ಸರ್ಕಾರ. ನಿಗಮಗಳಿಗೆ ಯಾಕೆ ಪಾವತಿ ಮಾಡಬೇಕು ಅಂತಂದ್ರೆ, ಮಹಿಳೆಯೊಬ್ಬರು ಬಸ್ಸಲ್ಲಿ ಓಡಾಡ್ತಾರೆ, ಕಂಡಕ್ಟರು ಟಿಕೆಟ್ ಹರಿತಾರೆ, ಆ ಟಿಕೆಟ್ನ ಮೌಲ್ಯವನ್ನು ರಾಜ್ಯ ಸರ್ಕಾರ ನಿಗಮಗಳಿಗೆ ಕೊಡಬೇಕು. ಅಂದ್ರೆ ನಿಗಮಗಳು ಮಹಿಳೆಯ ಟಿಕೆಟ್ನ ದುಡ್ಡನ್ನು ರಾಜ್ಯ ಸರ್ಕಾರದಿಂದ ಪಡ್ಕೊಳ್ಬೇಕು. ಎಷ್ಟು ಬಾಕಿ ಇದೆ? 4,000 ಕೋಟಿಗೂ ಅಧಿಕ ಬಾಕಿ ಇದೆ. ಎಕ್ಸಾಕ್ಟ್ ಹೇಳಬೇಕು ಅಂತಂದ್ರೆ 4,006 ಕೋಟಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ವರ್ಷದ ಮಾತ್ರನಾ ಪೆಂಡಿಂಗು? ನೋ, ಕಳೆದ 2 ವರ್ಷದ್ದು ಪೆಂಡಿಂಗ್ ಇದೆ. ಎಲ್ಲಿವರೆಗೆ ಅಂತಂದ್ರೆ, ಈ ಆರ್ಥಿಕ ವರ್ಷದ್ದು ನವೆಂಬರ್ ವರೆಗಿನ ಲೆಕ್ಕಾಚಾರ. ಆರ್ಥಿಕ ವರ್ಷ ಮಾರ್ಚ್ಗೆ ಎಂಡ್ ಆಗೋದು. ನವೆಂಬರ್ ವರೆಗಿನ ಲೆಕ್ಕಾಚಾರ 1,655 ಕೋಟಿ ಪೆಂಡಿಂಗು 4 ನಿಗಮಗಳಿಗೆ. ಕಳೆದ ಆರ್ಥಿಕ ವರ್ಷದ್ದು 1,170 ಕೋಟಿ ಪೆಂಡಿಂಗು. ಅದರ ಹಿಂದಿನ ಆರ್ಥಿಕ ವರ್ಷದ್ದು 1,180 ಕೋಟಿ ಪೆಂಡಿಂಗು. ಇಷ್ಟು ಬಾಕಿ ಉಳಿಸಿಕೊಂಡ ನಂತರ
ನಮ್ಮ ನಿಗಮಗಳು ಸರಿಯಾಗಿ ಕಾರ್ಯಾಚರಿಸಬೇಕು ಅಂತಂದ್ರೆ ಹೆಂಗೆ ಸಾಧ್ಯ ಇದೆ? ನಿಮ್ಮ ಆಪರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಒಂದು ಕಡೆ ಸ್ಯಾಲರಿ ಜಾಸ್ತಿ ಮಾಡಬೇಕು ಅಂತ ನೌಕರರು ಕೇಳ್ತಾ ಇದ್ದಾರೆ. ಗ್ರಾಚ್ಯುಟಿ ಕೊಡೋದಕ್ಕೆ ದುಡ್ಡಿಲ್ಲದಂಥ ಸ್ಥಿತಿ ಇದೆ. ಈ ಮಧ್ಯೆ ಸರ್ಕಾರ ಕೊಡಬೇಕಾದಂಥ ದುಡ್ಡನ್ನು ಕೊಡ್ತಾ ಇಲ್ಲ. ಈ ಕಡೆಗೆ ಯುವ ನಿಧಿ 2 ತಿಂಗಳಾಯಿತು, ಯುವ ನಿಧಿಯ ದುಡ್ಡು ಕೂಡ ಬರ್ತಾ ಇಲ್ಲ. ಅನ್ನಭಾಗ್ಯಕ್ಕೆ ಹೋದರೆ ಅನ್ನಭಾಗ್ಯದಲ್ಲಿ ಏನಾಗ್ತಿದೆ? ಅನ್ನಭಾಗ್ಯದ ಯೋಜನೆಯಲ್ಲಿ ಪಡಿತರ ವಿತರಕರಿದಾರಲ್ಲ, ಅವರಿಗೆ ಕಮಿಷನ್ ಕೊಡಬೇಕಿತ್ತು, ಆ ಕಮಿಷನ್ನು ಪೆಂಡಿಂಗ್ ಇದೆ. ಇಷ್ಟೆಲ್ಲ ಹೇಳಿದ ನಂತರ ರಾಜ್ಯ ಸರ್ಕಾರದ ರಾಜ್ಯದ ಆರ್ಥಿಕ ಆರೋಗ್ಯ ಬೆಟರ್ ಇದೆ ಅಂತ ಇವರು ಹೇಳಿದ್ರೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.